वेलकम टू एम न्यूज बीजापुर। चलिए चलते हैं आज की खबरों की ओर। ಇವತ್ತು ವಿಶ್ವಾದ್ಯಂತ ಮತ್ತು ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನ ನಾವು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ವಿಜಯಪುರ ಜಿಲ್ಲೆಯ ಜನತೆಗೆ, ನಾಡಿನ ಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತೇನೆ. ಇವತ್ತು ನಾನು ಇಲ್ಲಿ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಭವ್ಯವಾದಂಥ ಮೂರ್ತಿ ಇದೆ, ಈ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಇಲ್ಲಿ ರಕ್ತ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲ ದಲಿತ ಒಕ್ಕೂಟದ ಯುವಕ ಮಿತ್ರರು ಅದರಲ್ಲಿ ಭಾಗವಹಿಸಿ ಬಹಳ ಅರ್ಥಪೂರ್ಣವಾಗಿ ಇವತ್ತು ಸಹ ಅವರು ಆಚರಣೆಯನ್ನು ಮಾಡಿದ್ದಾರೆ. ಹೀಗಾಗಿ ಈಗ ಸರ್ಕಾರದಿಂದ ಈಗ ಕಾರ್ಯಕ್ರಮ ಇದೆ. ಆ ಸರ್ಕಾರದ ಕಾರ್ಯಕ್ರಮದಲ್ಲಿ ಕೂಡ ನಾವೆಲ್ಲರೂ ಕೂಡ ಇವತ್ತು ದಿವಸ ಭಾಗವಹಿಸ್ತಾ ಇದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವದಲ್ಲೇ ಒಂದು ಶ್ರೇಷ್ಠವಾದಂಥ ಸಂವಿಧಾನವನ್ನು ಇವತ್ತು ದಿವಸ ಕೊಟ್ಟಿದ್ದಾರೆ. ಇವತ್ತು ಭಾರತ ದೇಶದಲ್ಲಿ ಯಾವಾಗ ಅಸಮಾನತೆ ಇತ್ತು, ಇವತ್ತು ಸಮಾನತೆ ಸಿಗಬೇಕು, ಎಲ್ಲ ಜಾತಿ ವರ್ಗದ ಜನರಿಗೆ ಇವತ್ತು ದಿವಸ ಗೌರವದಿಂದ ಇವತ್ತು ದಿವಸ ಬದುಕಬೇಕು, ಒಂದು ಸಮಾಜ, ಸುಂದರ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳಿ ಕನಸನ್ನು ಇಟ್ಟುಕೊಂಡು ಇವತ್ತು ಏನು ಬೌದ್ಧರ ಆಶಯ, ಎಲ್ಲ ಬಸವಾದಿ ಶರಣರ ಆಶಯದಂತೆ ಈ ಶ್ರೇಷ್ಠವಾದಂಥ ಸಂವಿಧಾನವನ್ನ ಇವತ್ತು ಕೊಟ್ಟು ಇವತ್ತು ಇಡೀ ವಿಶ್ವದಲ್ಲೇ ಮಾದರಿಯಾದಂಥ ಸಂವಿಧಾನ. ಅವರ ಒಂದು ಕೊಡುಗೆಯನ್ನ ಅದನ್ನ ಸ್ಮರಿಸುವಂತ ಇವತ್ತು ದಿವಸ ದಿನ. ಇವತ್ತು ಭಾರತ ದೇಶದ ಪ್ರತಿಯೊಬ್ಬರು ಕೂಡ ಇವತ್ತು ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನಗಳನ್ನ ಸಲ್ಲುವಂತ ಕೆಲಸ ಆಗಬೇಕು, ಶ್ರದ್ಧೆಯಿಂದ ಭಕ್ತಿಯಿಂದ ಕೆಲಸ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಆಚರಣೆಯಲ್ಲಿ ಭಾಗವಹಿಸ್ತೇವೆ.